ಇದೆಯಾ? ಹಾ, ಇನ್ನು ನನ್ ಕೇಳೋದ್ರಲ್ಲೂ ಅರ್ಥ ಇಲ್ಲ, ಆ ದೇವ್ರು ಕೊಡೋದ್ರಲ್ಲೂ ಅರ್ಥ ಇಲ್ಲ ಮುದ್ದು ಮರಿ. ಯಾಕಂದ್ರೆ ಕೊಟ್ಟಿದ್ದನ್ನೆಲ್ಲ ಕಿತ್ಕೊಳ್ಳೋ ಕೆಟ್ಟ ಜಗತ್ ಮಧ್ಯೆ ನಾವಿದೀವಿ. ಆದ್ರೂ ಒಳ್ಳೆಯವರಿಗೆ ದೇವ್ರು ಸಹಾಯ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು? 25,000 ಇದ್ದಕ್ಕಿದ್ದಾಗೆ ಮೇಲಿಂದ ಬಿದ್ಬಿಡ್ಬೇಕಾ? ಆ ದೇವ್ರ ಅದನ್ನ ಕೊಟ್ಬಿಡ್ಬೇಕಾ? ನಾನೋಗಿ ಫೀಸ್ ಕಟ್ಬಿಡ್ಬೇಕಾ? ಏನು ಬಿತ್ತು? ಏನೋ ಬಿಡೆ, ಕಾಸು ಕೂಟಿಟ್ಟಿದ್ದು ತುಂಬಾ ಸಾರ್ಥಕ ಆಯ್ತಲ್ವೇನೆ ಪಾರ್ವತಿ? ಹೌದು ರೀ, ಮಗಳ ಮದ್ವೆನ ಕೊಡ್ವೆ ಖರ್ಚು ನೆಮ್ಮದಿಯಾಗಿ ಮುಗಿಸ್ದಂಗಾಯ್ತು. ನಮ್ಮಂತ ಬಡವರ ಪಾಲಿಗೆ 2 ಲಕ್ಷ ಅನ್ನೋದು ತುಂಬಾ ದೊಡ್ಡ ಹಣ ಅಲ್ವಾ? ಹೌದು ಕಣ್ರಿ. ನಡಿ, ತುಂಬಾ ದೂರ ನಡೆಯೋದಿದೆ ಇನ್ನ. ಇನ್ನು ಎಷ್ಟು ದೂರ ರೀ? ದುಡ್ಡು? ಹೌದು ಮುದ್ದು ಮರಿ, 2 ಲಕ್ಷ ಇದೆ. ಆ ದೇವ್ರು ಸಹಾಯ ಮಾಡೇ ಬಿಟ್ಟ ಅಲ್ವಾ ಗೀತಾ? ಕೇಳಿದ ತಕ್ಷಣ 2 ಲಕ್ಷ ಕೊಟ್ಟೇ ಬಿಟ್ಟ. ನನಗ್ ಬೇಕಾಗಿರೋದು 25,000 ಅಲ್ವಾ ಮುದ್ದು ಮರಿ? ಕೊಟ್ಟಿದ್ದು 2 ಲಕ್ಷ. ಅದು ನಿನ್ ಶ್ರಮಕ್ಕೆ ಸಿಕ್ಕ ಬಹುಮಾನ ಅನ್ಕೋ. ಏನ್ ನೋಡ್ತಿದೀಯ ಗೀತಾ? ನಡಿ ಹೋಗೋಣ. ಮೊದ್ಲು ಫೀಸ್ ಕಟ್ಟೋಣ. ನಿನ್ ದಿಮಾಕಿನ್ ಗಂಡ ಕೊಬ್ಬಿನ ಅತ್ತೆ ಹಾಕಿರೋ ಚಾಲೆಂಜ್ ಅಲ್ಲಿ ನೀನ್ ಗೆಲ್ಲೇಬೇಕು. ಕುತ್ಕೋ. ಹಾ, ಅದೇ ಸರಿ. ತುಳಿ ಬೇಗ ತುಳಿ, ತಕ್ಷಣ ಫೀಸ್ ಕಟ್ಬೇಕು. ಇರು ಮುದ್ದು ಮರಿ. ಬಂದಿಲ್ಲ ಬಂದಿಲ್ಲ. ವಿಜಯ್, ನಿಮ್ಮ ಅಮ್ಮನ ಮುಖದಲ್ಲ ಒಂದು ಕಳೆ ನೋಡು. ಗೆಲ್ಲೋರ ಮುಖ ಯಾವಾಗ್ಲೂ ಹೀಗೆ ಇರುತ್ತೆ ಮಮ್ಮ. ಕರೆಕ್ಟ್ ಅಲ್ಲ? ಪ್ರತಿ ಸರ್ತಿ ಸೋತಿರುವ ನಿಂಗೆಂಗಪ್ಪ ಗೊತ್ತದು? ಅಣ್ಣ, ಇದು ಎಲ್ಲಾ ಸೋಲನ್ನು ಬಡ್ಡಿ ಸಮೇತ ವಾಪಸ್ ತಗೊಳ್ಳೋ ಸುಂದರವಾದ ಸಮಯ. ಅದಕ್ಕೆ ಮುಖದಲ್ಲಿ ಪ್ರಖರವಾದ ಬೆಳಕು ಅಂತಂತೀಯ ತಂಗಿಯವ್ವ. ಮತ್ತೆ ಈ ಬೆಳಕು ಗೀತಾ ಅನ್ನೋ ಎಳೆ ಬಳ್ಳಿನ ಕಮರಿಸೋ ಬೆಂಕಿ ಆಗಿದೆ. ಆ ಬೆಂಕಿ ಬೆಳಕಲ್ಲಿ ಮೆರೆಯೋ ಮಹಾರಾಣಿ ತರ ಕಾಣ್ತಿಲ್ಲ ನನ್ನ ತಂಗಿಯವ್ವ. ಮತ್ತೆ ಏನು ಇಲ್ಲದ ಮಿಡಲ್ ಕ್ಲಾಸ್ ನನ್ನ ಮುಂದೆ
ನನ್ನ ಮಗನ್ ಮುಂದೆ ಮೆರೆದಿತ್ತಲ್ಲಣ್ಣ. ಇವತ್ತು ಆ ಮೆರವಣಿಗೆ ಶೋಕದಲ್ಲಿ ನಮ್ಮ ಅಮ್ಮನ ಕಾಲ್ ಮುಂದೆ ಕೊನೆಯಾಗುತ್ತೆ. ಆ ಗೀತಾ ನನ್ನ ಮುಂದೆ ಸೋತು ಕೂರ್ಬೇಕು. ಕೂರ್ತಾಳೆ, ಗೊಳೋ ಅಂತ ಕಾಲ್ ಹಿಡ್ಕೊಂಡು ಅಳ್ಬೇಕು. ಅಳ್ತಾಳೆ, ಆ ಆನಂದನ ನಾನು ತೃಪ್ತಿಯಿಂದ ಅನುಭವಿಸ್ಬೇಕು. ಅನುಭವಿಸ್ತೀಯ ತಂಗ್ಯವ್ವ. 100% ಅದಾಗೆ ಆಗುತ್ತಮ್ಮ. ಇನ್ನು ಆ ಗೀತ ಬರ್ಬೇಕಷ್ಟೇ. ಅವಳ ಸಹಾಯಕ್ಕೆ ಯಾರು ಬರೋದಿಲ್ಲ. ಕೈಯಲ್ಲಿ ದುಡ್ಡಿಲ್ಲ, ಸ್ವಾಭಿಮಾನ ಸತ್ತಿರುತ್ತೆ, ಕೊಬ್ಬು ಕರಗಿರುತ್ತೆ. ಕೈ ಹಿಡಿಯೋ ದೇವ್ರು ಕೂಡ ಕೈ ಬಿಡಿಸ್ಕೊಂಡು ಕೊಡುವಿರ್ತಾನೆ. ಸೋಲು ಗೀತನ ಹೆಗಲ್ ಮೇಲೆ ಕೂರಿಸ್ಕೊಂಡು ಬರ್ತಾ ಇರುತ್ತೆ. ಆ ಸಮಯ ಯಾವಾಗ ಬೇಕಾದ್ರೂ ಘಟಿಸ್ಬೋದು. ಆಹಾ, ಈ ಆನಂದನ ಅನುಭವಿಸೋ ಅನುಭವನೇ ಬೇರೆ. ವಿಜಿ, ಇದಕ್ಕೆ ಅವಕಾಶ ಮಾಡಿಕೊಟ್ಟು ನಿನಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಪ್ರಯತ್ನ ನಿಂದು. ಐಡಿಯಾ ಕಮ್ ಪ್ರೋತ್ಸಾಹ ನನ್ನದು. ಗೀತು ಎಲ್ಲಿದ್ಯೋ? ಕಮಾನ್, ಎಂಟ್ರಿ ಕೊಡು. ಏನಮ್ಮ, ಯಾರಮ್ಮ ನೀನು? ಇದು ನಿಮ್ದೇ ತಾನೆ, ಬೀಳ್ಸ್ಕೊಂಡು ಹೋಗ್ತಿದ್ದೀರಲ್ಲ. ರೀ, ಸರಿಯಾಗಿ ಬ್ಯಾಗಲ್ಲಿ ನೋಡ್ರಿ, ಹುಡುಕ್ರಿ ಸರಿಯಾಗಿ, ತೆಗಿರಿ ಎಲ್ಲ ಈಚೆಗೆ. ಹೌದು ಕಣೆ, ನಮ್ದು ನಮ್ದು. ನಮ್ದೇ ಅಮ್ಮ. ಲೇಲೆ ಗೀತಾ, ಎಂತ ದೊಡ್ಡ ಕೆಲಸ ಮಾಡ್ತಾ ಇದೀಯೇ? ಇದು ನಿನ್ನ ಅಗತ್ಯ. ಇದ್ರಲ್ಲಿ ದುಡ್ಡಿದೆ, ತಗೊಳ್ಳಿ. ತುಂಬಾ ಉಪಕಾರ ಆಯ್ತಮ್ಮ. ಅಯ್ಯೋ ಅಮ್ಮಮ್ಮ, ಇದ್ರಲ್ಲಿ ಎಂತ ಕೆಲಸ ಮಾಡ್ತಿದ್ದೀರಾ? ನಾನ್ ನಿಮ್ಗಿನ್ನ ಚಿಕ್ಕವಳು, ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ. ಆದ್ರೆ ನೀನು ನಮ್ಮ ಪಾಲನ್ ದೇವತೆ ಕಣಮ್ಮ. ಈಗಿನ ಕಾಲದಲ್ಲಿ ಯಾರಮ್ಮ ದುಡ್ಡು ವಾಪಸ್ ತಂದ್ಕೊಡ್ತಾರೆ? ಮಗಳ ಮದುವೆಗೆ ಅಂತ ಕಾಸು ಸೇರಿಸಿ ಕೂಡಿಟ್ಟಿದ್ದ ಹಣನಮ್ಮ ಇದು. ಈಗ ತಾನೇ ಬ್ಯಾಂಕ್ ಇಂದ ತಗೊಂಡ್ಬರ್ತಾ ಇದೀವಿ. ಈ ಹಣ ಕಳ್ದೋಗಿದ್ರೆ ನಮ್ಮ ಮಗಳ ಮದುವೆ ನಿಂತೋಗ್ತಿತ್ತು. ಅವಳು ಸಂಸಾರ ಹುಟ್ಟೋ ಸಮಯದಲ್ಲೇ ಸತ್ತೋಗ್ತಿತ್ತು. ಆದ್ರೆ ನೀನು ಹಣ ವಾಪಸ್ ತಂದ್ಕೊಟ್ಟು ನನ್ನ ಮಗಳ ಜೀವನ ಕಾಪಾಡ್ಬಿಟ್ಟೆ ತಾಯಿ. ಅಯ್ಯೋ, ಕೈ ಮುಗಿಬೇಡಿ ಅಮ್ಮ, ನಿಮ್ ಕಷ್ಟದ ಫಲ ಯಾವತ್ತೂ ನಿಮ್ದೆ. ಇದು ನನ್ನ ನಿಯಮ ಅಲ್ಲ, ಆ ದೇವ್ರ ನಿಯಮ. ಬರ್ತೀನಮ್ಮ, ಮತ್ತೆ ದುಡ್ಡನ್ನ ಬೀಳ್ಸ್ಕೊಳಕ್ ಹೋಗ್ಬೇಡಿ. ಈ ಕಾಲದಲ್ಲೂ ನಿನ್ನಂತಳು ತುಂಬಾ ಅಪರೂಪ ಕಣಮ್ಮ. ಆ ದೇವರು ನಿನ್ನ ತುಂಬಾ ಚೆನ್ನಾಗಿಟ್ಟಿರ್ಲಮ್ಮ. ಆಯ್ತಮ್ಮ, ಹೋಗಿ ಬರ್ತೀನಿ. ಏನ್ ಮುದ್ದು ಮರಿ, ದುಡ್ಡು ಸಿಕ್ತಲ್ವಾ? ಅದು ನಾನ್ ಸಂಪಾದಿಸಿದ ದುಡ್ಡಲ್ವಲ್ಲ ಮುದ್ದು ಮರಿ. ಫೀಸ್ ಹಾಕೋದಿಲ್ವಾ? ಮುದ್ದು ಮರಿ, ನನ್ ಪ್ರಯತ್ನದಿಂದ ಸಂಪಾದಿಸಿದ ದುಡ್ಡು ಆಗ್ಬೇಕಾಗಿತ್ತಲ್ವಾ? ನೀನು ನಿಮ್ಮ ಅತ್ತೆ ಮುಂದೆ ಗೆಲ್ತಿದ್ದೆ ಅಲ್ವಾ? ಎಲ್ಲೋಕೆ ಅಡ್ದಾರಿ ಇರೋ ತಪ್ಪಲ್ವಾ ಮುದ್ದು ಮರಿ? ದೇವ್ರು ನಿನ್ ಕಷ್ಟ ನೋಡಿ ಕೊಟ್ಟು ವರ ಅನ್ಕೊಂಡ್ ತಗೋಬೇಕಿತ್ತಲ್ವಾ? ಅದು ಅವ್ರ ದುಡ್ದ ದುಡ್ಡು ಮಧು ಮರಿ.
ಮಗಳು ಮದ್ವೆಗೆ ಕಷ್ಟಪಟ್ಟು ಕೂಡಿಕ್ಕದನ್ನ ನಾನ್ ಗೆಲ್ಲೋಕೆ ಅದನ್ನ ಬಳಸ್ಕೊಂಡ್ರೆ ಅವ್ರ ಜೀವನ ಹಾಳಾಗಲ್ವಾ? ಆದ್ರೂ ನಿನಗೂ ಕಷ್ಟ ಇತ್ತು ಗೀತಾ. ಈಗ್ಲೂ ಇದೆ. ಹಾಗಂತ ನಮ್ ತಟ್ಟೆ ಊಟನ ನಾವೇ ಮಾಡ್ಬೇಕು ಮುದ್ದು ಮರಿ. ಬೇರೆಯವ್ರ ತಟ್ಟೆಗೆ ಕೈ ಹಾಕಿ ಅವ್ರ ಹೊಟ್ಟೆ ಮೇಲೆ ಹೊಡಿಯೋದನ್ನ ಮನುಷ್ಯತ್ವ ಅಂತಾರೆ ಹೇಳು? ನೀನ್ ಇಷ್ಟೊಂದು ಒಳ್ಳೆಯವಳಾದ್ರೆ ಸೋಲ್ತೀಯ ಗೀತಾ. ಮುದ್ದು ಮರಿ, ನಂದು ಸ್ವಾಭಿಮಾನದ ಪ್ರಶ್ನೆ, ಅವ್ರದ್ದು ಅವ್ರ ಮಗಳ ಜೀವನದ ಪ್ರಶ್ನೆ, ಸಂಬಂಧಗಳ ಪ್ರಶ್ನೆ. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನ್ ಯಾವಾಗ್ಲೂ ಸೋಲಕ್ ರೆಡಿ ಮುದ್ದು ಮರಿ. ಆದ್ರೆ ದುರಂಕಾರದಲ್ಲಿ ಮೆರೆಯೋರ್ ವಿರುದ್ಧ ನೀನ್ ಗೆಲ್ಲೋಕ್ ಇಷ್ಟಪಡ್ತೀಯ ತಾನೆ? ಹೌದು ಮುದ್ದು ಮರಿ. ಹಾಗಾದ್ರೆ ಈಗ ಏನ್ ಮಾಡ್ತೀಯಾ? ಸೋಲ್ತೀನಿ ಅಷ್ಟೇ. ಆ ಬೀಗ್ರ ಜೊತೆ ಸೇರಿ ದುಡ್ಡು ಮಾಡೋ ನನ್ನ ಪ್ಲಾನು ಸಂಪೂರ್ಣವಾಗಿ ಸಿದ್ಧವಾಯ್ತು. ಹೇ, ಯಾಕೆ ಅಯ್ಯೋ ಅಯ್ಯೋ ಏನೇ ಮಾಡ್ತಿದ್ಯಾ? ಅಯ್ಯ ಯಾಕೆ? ಅಯ್ಯೋ ಯಾಕೆ ಅರ್ಥ ಆಗ್ತಿದ್ಯಾ? ನಿಮ್ಮ ಮನೆ ಹಾಳು ಪ್ಲಾನು ಹಾಳಾಗೋಗ್ಲಿ. ಲೇ ಲೇ ಲೇ, ಇದು ಮನೆ ಹಾಳಾಗೋ ಪ್ಲಾನ್ ಅಲ್ವೇ, ನಮ್ಮ ಮನೆ ಉದ್ಧಾರ ಆಗೋ ಪ್ಲಾನು. ಅದಕ್ಕೆ ಗೀತನ್ ಮನೆ ಹಾಳಾಗ್ಬೇಕಾ? ಗೀತನಿಗೆ ಕೆಟ್ಟ ಹೆಸರು ಬರ್ಬೇಕಾ? ಅವಳ ಜೀವನ ಅಲ್ಲೂ ನರಕ ಆಗ್ಬೇಕಾ? ಏನಾಗುತ್ತೆ ಅಂತ ನಾನು ಇನ್ನು ನಿನಗೆ ಹೇಳೇ ಇಲ್ಲ, ಅಷ್ಟರಲ್ಲಿ ಇಷ್ಟೆಲ್ಲ ಮಾಡ್ಬಿಟ್ಟಿಯಲ್ಲೇ. ನನಗ್ ನೀವೇನ್ ಹೇಳೋದು ಬೇಕಾಗಿಲ್ಲ ರೀ. ಅಡ್ಡ ದಾರಿ ನೀವೇನ್ ಮಾಡಿದ್ರು ಅದು ಕೆಟ್ಟದೆ. ಅಂದ್ರೆ ನಾನ್ ಸೋಲೋದನ್ನ ಬಯಸ್ತೀಯಾ? ನಿಮ್ಮಿಂದ ಗೀತಾ ಸೋಲೋದನ್ನ ನಾನ್ ಬಯಸೋದಿಲ್ಲ. ಅಯ್ಯೋ ಹುಚ್ಚಿ, ಹರಿಯೋ ನದಿನಲ್ಲಿ ಒಂದು ಬಿಂದಿಗೆ ನೀರ್ ತಗೊಂಡ್ ಮಾತ್ರಕ್ಕೆ ನದಿ ಬಡವಾಗತ್ತಾ? ನಿಮ್ಮದು ನೀರ್ ತಗೊಳ್ಳೋ ಜಾತಿ ಅಲ್ಲ ರೀ, ನದಿ ಪಾತ್ರದ ಮರಳು ಬಗೆಯೋ ಜಾತಿ. ಅದರಿಂದ ನದಿ ನಲಗುತ್ತೆ, ಹರಿವು ಸಾಯುತ್ತೆ, ನೀರು ಹಿಂಗೋಗುತ್ತೆ. ಸುಶೀಲಾ, ಗಂಡನ ವಿರುದ್ಧ ಹೆಂಡತಿ ತಿರುಗಿಬಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ. ಬೇಕಾದಾಗ್ಲಿ, ಆದ್ರೆ ನಿಮ್ಮಿಂದ ನಮ್ಮ ಗೀತನ ಸ್ವಾಭಿಮಾನಕ್ಕೆ ಪೆಟ್ಟು ಬಿಡೋದಕ್ಕೆ ನಾನು ಬಿಡಲ್ಲ. ಜೀವನ ಪೂರ್ತಿ ಸ್ವಾಭಿಮಾನ ಜೋತ್ ಬಿದ್ರೆ ಬದುಕೋಕ್ಕಾಗಲ್ಲ ಕಣೆ. ಸುಮ್ನೆ ಇದ್ರು ಸಮಾಜ ಅವಳ ಸೋಲ್ಸುತ್ತೆ. ನನ್ನ ಮಗಳು ಗೀತಾ ಏನು ಅಂತ ನನಗ್ ಗೊತ್ತು. ಅವಳು ಸೇರಿರೋ ಮನೆ ಎಂತದ್ದು ಅಂತ ನನಗೂ ಗೊತ್ತು ಕಣೆ. ಇದ್ದ ಜಾಗದಲ್ಲಿ ಕಸ ಇದ್ರೆ ಅದನ್ನ ಹ್ಯಾಗ್ ಗುಡಿಸ್ಬೇಕು ಅಂತ ನಾನ್ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದೀನಿ. ನಿನ್ಗೆಲ್ಲೇ ಅರ್ಥ ಆಗುತ್ತೆ ನೋಡು. ಓದ್ ಕಡೆ ಕಸಬರ್ಗೆ ತರ ಇದ್ರೆ ಅದನ್ನ ಮನೆ ಕಸ ಗುಡ್ಸಕ್ ಬಳಸಿ ಮೂಲೆಯಲ್ಲಿ ಇಡ್ತಾರೆ, ಮಧ್ಯಕ್ಕೆ ಬಿಟ್ಕೊಳ್ಳಲ್ಲ. ಅದೇನಾದ್ರೂ ಆಗ್ಲಿ, ಆದ್ರೆ ಇನ್ನು ಮುಂದೆ ನೀವು ಗೀತನ್ ಮನೆ ವಿಚಾರದಲ್ಲಿ ತಲೆ ಇಡಬಾರ್ದು. ಅದನ್ನ ಕೇಳಕ್ ನೀನ್ ಯಾರೇ? ಗೀತ ಸ್ವಭಾವ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವಳ ನ್ಯಾಯ, ನಿಯತ್ತು, ಸ್ವಾಭಿಮಾನ ಒಂದು ದಿನ ಆ ಮನೆಯಲ್ಲೇ ತಲೆ ಬಗ್ಸಿ ನಿಲ್ಲೋ ಹಾಗೆ ಮಾಡುತ್ತೆ, ಅಥವಾ ಗೀತನ ದೂರ ಇಡುತ್ತೆ. ಅಷ್ಟರಲ್ಲಿ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ಕೊಳ್ತೀನಿ. ಇದೇ ನನ್ನ ತೀರ್ಮಾನ. ಇನ್ನು ಎಷ್ಟೊತ್ತೊಳ್ ಬರೋದು?
ಓ ಬಂದಳು ತಂಗಿ ಓ ಬಂದ್ಲು, ಸೈಕಲ್ ಸ್ಟ್ಯಾಂಡ್ ಹಾಕ್ತಿದ್ದಾಳೆ, ಬಂದ್ಲು. ಅಯ್ಯೋ ಕರೆಕ್ಟ್ ಹೀರೋ ತರ ಇರ್ಬೇಕು ಫೋಸ್. ಓಕೆ ರೆಡಿ ಅಲ್ಲ? 1 3 ಕರೆಕ್ಟ್ ಆಗಿ. ಗೀತಾ, ಅವ್ರೆಲ್ಲಿದ್ದಾರೆ? ಈಗಷ್ಟೇ ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಸರಿ, ಗೀತಾ, ಇವಾಗ ಏನೇ ಮಾಡ್ತೀಯಾ? ಮಾಡಕ್ ಇನ್ನೇನ್ ಬಾಕಿ ಉಳಿದಿದೆ ದಿವ್ಯಾ? ಎಲ್ಲ ಮುಗ್ದೋಯ್ತು. ಈಗ ಅವ್ರು ನಿನ್ನ ಆಡ್ಕೋತಾರೆ, ಬೈತಾರೆ, ಚೀಪಾಗಿ ನೋಡ್ತಾರೆ. ಬಂದಿದ್ದನ್ನ ಸ್ವೀಕರಿಸ್ಬೇಕಾಗಿರೋದು ಧರ್ಮ. ಆದ್ರೆ ಅವ್ರು ಮಾಡಿದ್ದು ಅಧರ್ಮ ತಾನೆ. ಸೋಲಕ್ಕೂ ಗೆಲ್ಲಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಸಿಂಕು. ಆದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಜೀವನ ಪೂರ್ತಿ ಟೈಮ್ ಇರುತ್ತೆ ಅಲ್ವೇ? ಈಗ ಪ್ಲೀಸ್, ಮಾತ್ ಬೇಕಾಗಿಲ್ಲ. ಬರಬೇಕು ಸೋಲಿನ ಮನೆ ಸೇರೋಕೆ ಧಾವಿಸಿ ಬಂದ ದುರಹಂಕಾರಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್. ವೆಲ್ಕಮ್. ಗೀತ ಅಂದ್ರೆ ಗೀತೆ. ಈ ಗೀತೆಗೆ ಯಾವ ಇನ್ಸ್ಟ್ರೂಮೆಂಟ್ ಮ್ಯಾಚ್ ಆಗುತ್ತೆ ಮಾಮ? ಇನ್ಯಾವುದು? ಕುಯ್ಯೋ ಪಿಟೀಲು ಕುಯ್ ಗೀತ ಶೋಕ ಸಂಗೀತ. ದುರ್ಗುಟ್ಕೊಂಡು ಯಾಕೆ ನೋಡ್ತೀಯ ದುರ್ಗಿ? ದುಡ್ಡು ತಂದಿದ್ಯಾ? ಇನ್ನೂ 15 ನಿಮಿಷ ಟೈಮ್ ಇದೆ. ದುಡ್ಡು ಕಟ್ಟು, ಪಂದ್ಯ ಗೆಲ್ಲು. ಆದ್ರೆ ಆ ಲಕ್ಷಣ ಈ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ ಮಾಮ? ಮೋಸ್ಟ್ಲಿ ಕ್ಯಾಶ್ ತಂದಿಲ್ಲ ಅನ್ಸುತ್ತೆ. ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡ್ತೀಯಾ ಗೀತಾ? ಆ ವ್ಯವಸ್ಥೆನೂ ಇದೆ ನಮ್ಮಲ್ಲಿ ಅಲ್ವಾ ತಂಗ್ಯವ್ವ? ಯಾಕೆ ಆಡೋಕ್ ಮಾತಿಲ್ವಾ? ಮಾಡೋಕ್ ಬೇರೆ ಕೆಲಸ ಇಲ್ವಾ? ಲೈಕ್ ಹೂ ಮಾರೋದು, ಮಾಸ್ಕ್ ಹೊಲಿಯೋದು, ತರಕಾರಿ ಮಾರೋದು, ಬಜ್ಜಿ ಬೋಂಡಾ ಹಾಕೋದು, ಗೋಲ್ಗಪ್ಪ, ಸೋನ್ ಅಂಡ್ ಸೋನ್. ಏನೇ ದಿಮಾಕಲ್ಲಿ ಮೆರೆದು ಬಿಟ್ಟೆ ನೀನು? ಗತಿ ಇಲ್ದಿರೋ ಲಿಸ್ಟ್ ಅಲ್ಲಿ ಫ್ರೀ ಎಜುಕೇಶನ್ ಆದ್ರೂ ಸಿಕ್ಕಿರೋದಾ? ಅದ್ ಬಿಟ್ಟು 2 ದಿನದಲ್ಲಿ 25,000 ದುಡಿತೀನಿ ಕಟ್ತೀನಿ ಅಂತ ಕೊಬ್ಬಲ್ ಹೇಳಿದ್ಯಲ್ಲ, ಎಲ್ಲಿ ಆ ಕೊಬ್ಬು? ಕಳೆದೋಗಿದೆ ಅಮ್ಮ. ವಿಜಯ್ ಹೇಳ್ಬಾರ್ದು ಹಂಗೆಲ್ಲ ಪಾಪ. ನೋಡಮ್ಮ, ನೀನೊಂದು ಕೆಲಸ ಮಾಡು, ನನಗೆ ಅಡ್ರೆಸ್ ಏನಾರು ಇದ್ರೆ ಕೊಡಮ್ಮ, ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಆ ಕೊಬ್ಬುನ ಕರ್ಕೊಂಡ್ಬರ್ತೀನಿ. ಹೋಗಿ ಹೋಗಿ
ನನ್ನ ತಂಗಿಯವನ ಹತ್ರನೇ ಇಟ್ಕೊಂಡಿಲ್ಲ ನಿನ್ನ ಗೇಮ್ನ. ಈಗ ಹೆಂಗೆ ಆಫು ಸ್ವಿಚ್ ಆಫ್. ತಲೆ ತಗ್ಸಿದ್ರೆ ಎಲ್ಲಿ ಅವಮಾನ ಬಂದು ವಕ್ರಿಸ್ಕೊಳುತ್ತೋ ಅಂತ ತಲೆ ಎತ್ತೋ ಪ್ರಯತ್ನ ಮಾಡ್ತಾ ಇದೀಯ ಗೀತಾ. ಆದ್ರೂ ಇನ್ನು ಸ್ವಲ್ಪ ಹೊತ್ತಿಗೆ ಸೋಲು ನಿನ್ ತಲೆ ಮೇಲೆ ಕೂತು ತುಳಿಯತ್ತೆ. ಆಗ ನೀನು ತಲೆ ಬಾಗ್ಲೇಬೇಕಲ್ವಾ? ಇದು ಸತ್ಯ ಅಂತ ಅವಳಿಗೂ ಗೊತ್ತು ತಂಗಿಯವ. ಅದಕ್ಕೆ ಪಾಪ ನಾಲ್ಗೆ ಮೇಲೆ ಒಂದು ಶಬ್ದನೂ ಹುಡ್ತಿಲ್ಲ ಅಲ್ವಾ ಗೀತಾ? ನಮ್ದು ಹುಟ್ಲಿಲ್ಲ ಅನ್ಸ್ಬಿಡೋ ವರ್ಷ, ಇನ್ನು ಮಾತೆಲ್ಲ ಹುಟ್ಟೋಕ್ ಸಾಧ್ಯ?